ಅಬಕಾರಿ ಸಚಿವ ಎಚ್.ವೈ. ಮೇಟಿ ರಾಸಲೀಲೆ ಸಿಡಿ ಬಿಡುಗಡೆಯಾದ ಬೆನ್ನಲ್ಲಿಯೇ ಸಚಿವ ಸ್ಥಾನಕ್ಕೆ ಮೇಟಿ ರಾಜೀನಾಮೆ ನೀಡಿದ್ದಾರೆ. ಮುಖ್ಯಮಂತ್ರಿ ಗೃಹ ಕಚೇರಿ ಕೃಷ್ಣಾಗೆ ತೆರಳಿ ಮೇಟಿ ರಾಜೀನಾಮೆ ಸಲ್ಲಿಸಿ ಹೊರನಡೆದರು. ಮೇಟಿ ರಾಜೀನಾಮೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂಗೀಕರಿಸಿದ್ದಾರೆ. ರಾಜ್ಯಪಾಲರ ಅಂಗೀಕಾರಕ್ಕೆ ರಾಜೀನಾಮೆ ಪತ್ರವನ್ನು ಕಳುಹಿಸಲಾಗಿದೆ. ರಾಸಲೀಲೆ ವಿಡಿಯೋ ದೃಶ್ಯಾವಳಿ ಪ್ರಸಾರಕ್ಕೆ ಯೋಗ್ಯವಾಗಿಲ್ಲ. ಕಳೆದ ಒಂದು ವಾರದಿಂದ ಸುಮಾರು 4 ರಿಂದ 5 ದಿನಗಳಿಂದ ಸತತವಾಗಿ ಸುದ್ದಿಯಲ್ಲಿದ್ದ ಎಚ್.ವೈ. ಮೇಟಿ ಪ್ರಕರಣ ಈಗ ತಾರ್ಕಿಕ ಅಂತ್ಯ ತಲುಪಿದೆ. ಸಿಡಿ ಬಿಡುಗಡೆಯಾಗಿದೆ. ಯಾವ ಸಿಡಿ ಬಗ್ಗೆ ಸಚಿವ ಮೇಟಿ ಯಾವಾಗಲೂ ನಿರಾಕರಿಸ್ತಾ ಇದ್ರು, ಆ ಸಿಡಿ ಈಗ ಬಿಡುಗಡೆಯಾಗಿದೆ. ಸೊ ಬಿಡುಗಡೆಯಾದ ಬೆನ್ನಲ್ಲಿಯೇ ಸಚಿವ ಮೇಟಿ ತಮ್ಮ ಸ್ಥಾನಕ್ಕೆ ಅಂದರೆ ಅಬಕಾರಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿಯ ಗೃಹ ಕಚೇರಿ ಕೃಷ್ಣಾಗೆ ತೆರಳಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳು ಈಗಾಗಲೇ ರಾಜೀನಾಮೆಯನ್ನು ಅಂಗೀಕರಿಸಿದ್ದು ರಾಜೀನಾಮೆ ಪತ್ರವನ್ನು ರಾಜ್ಯಪಾಲರಿಗೆ ಕಳುಹಿಸಲಾಗಿದೆ. ರಾಸಲೀಲೆ ವಿಡಿಯೋ ದೃಶ್ಯಾವಳಿ ಪ್ರಸಾರಕ್ಕೆ ಯೋಗ್ಯವಾಗಿರದ ಕಾರಣ ಆ ದೃಶ್ಯಾವಳಿಯನ್ನು ನಾವು ಪ್ರಸಾರ ಮಾಡ್ತಾ ಇಲ್ಲ. ಈಗ ಬನ್ನಿ ನೋಡೋಣ, ಇದೀಗ ಬಂದ ಸುದ್ದಿ. ಸಚಿವ ಎಚ್.ವೈ. ಮೇಟಿ ರಾಸಲೀಲೆ ಪ್ರಕರಣ, ರಾಸಲೀಲೆ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಎಚ್.ವೈ. ಮೇಟಿ ಪ್ರಕರಣವನ್ನು ಸಿಐಡಿ ತನಿಖೆಗೆ ಒಪ್ಪಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇದೀಗ ಬಂದ ಸುದ್ದಿ. ಎಚ್.ವಿ. ಮೇಟಿ ರಾಜೀನಾಮೆ ಪಡೆದ ಬೆನ್ನಲ್ಲಿಯೇ ಈ ಪ್ರಕರಣವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಐಡಿ ತನಿಖೆಗೆ ಒಪ್ಪಿಸಿದ್ದಾರೆ. ಕೆಲವೇ ಕ್ಷಣಗಳ ಮುಂಚೆ ಸಿಡಿ ಬಿಡುಗಡೆಯಾದ ಹಿನ್ನೆಲೆಯಲ್ಲಿ ಮೇಟಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಈ ಬೆನ್ನಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದನ್ನು ಸಿಐಡಿ ತನಿಖೆಗೆ ವಹಿಸಿದ್ದಾರೆ. ಜೊತೆಗೆ ಅವರು ರಾಜೀನಾಮೆ ಪತ್ರವನ್ನು ಈಗಾಗಲೇ ಅಂಗೀಕರಿಸಿದ್ದಾರೆ ಕೂಡ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡಲು ನಮ್ಮ ಪ್ರತಿನಿಧಿ ರಾಕೇಶ್ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ರಾಕೇಶ್, ಸಿಐಡಿ ತನಿಖೆಗೆ ಸಿದ್ದರಾಮಯ್ಯ ಒಪ್ಪಿಸಿದ್ದಾರೆ. ಹೆಚ್ಚಿನ ಮಾಹಿತಿ ಏನಿದೆ? ಈ ಪ್ರಕರಣ ಇಲ್ಲಿಗೆ ಮುಗೀತು ಅಂತ ಅನ್ಕೊಳ್ಬಹುದಾ ಅಥವಾ ಇನ್ನೂ ಬೇರೆ ಬೇರೆ ಚಾಪ್ಟರ್ಗಳು ಓಪನ್ ಆಗುವ ಸಾಧ್ಯತೆ ಇದೆಯಾ ರಾಕೇಶ್? ಗೌರೀಶ್, ಸದ್ಯಕ್ಕೆ ಅಂದ್ರೆ ಈಗಿರುವಂತಹ ಆರೋಪಗಳಿಗೆ ಸ್ಪಷ್ಟೀಕರಣ ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಹಾಗೆ ಮೇಟಿ ಅವರು ರಾಜೀನಾಮೆಯನ್ನು ಸಲ್ಲಿಸಿ ಒಂದು ಅಂತ್ಯವನ್ನು ಹಾಡಿದ್ದಾರೆ. ಆದ್ರೆ ಪ್ರಕರಣವನ್ನ ಸಿಐಡಿ ತನಿಖೆಗೆ ಒಪ್ಪಿಸಿರುವುದರಿಂದ ಇನ್ನೊಂದು ಮಗ್ಗಲನ್ನ ಪಡೆದುಕೊಳ್ಬಹುದು ಅನ್ನುವಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ಅವರನ್ನ ಭೇಟಿ ಮಾಡಿದಂತಹ ಸಚಿವ ಮೇಟಿ ಅವರು ತಮ್ಮ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹಾಗೆ ಪಕ್ಷಕ್ಕೆ ಆಗುವಂತಹ ಮುಜುಗರವನ್ನ ತಪ್ಪಿಸುವ ಸಲುವಾಗಿ ನಾನು ನನ್ನ ಸ್ವಇಚ್ಛೆಯಿಂದ ಈ ರಾಜೀನಾಮೆಯನ್ನು ಸಲ್ಲಿಸುತ್ತಿದ್ದೇನೆ ಅನ್ನುವಂತ ಮಾತನ್ನು ಅವರಿಗೆ ಹೇಳ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ಕೂಡ ಈ ಹಿಂದೆ ತಾವು ಹೇಳಿದ ಮಾತಿನಂತೆ ಪ್ರಕರಣ ಸಂಬಂಧಪಟ್ಟಂತಹ ದಾಖಲೆಗಳು ಯಾವುದಾದ್ರೂ ಬಿಡುಗಡೆ ಆದ್ರೆ ನಾನು ಅವರ ರಾಜೀನಾಮೆಯನ್ನು ಪಡೆಯುತ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಹೀಗಾಗಿ ಎರಡೂ ವಿಚಾರಗಳಲ್ಲಿ ಸರ್ಕಾರ ಹೇಳಿದಂತೆ ನಡೆದುಕೊಂಡಿದೆ. ಮುಖ್ಯಮಂತ್ರಿಗಳು ಕೂಡ ಅವರ ರಾಜೀನಾಮೆಯನ್ನು ಪಡೆದಿದ್ದಾರೆ. ಇನ್ನೊಂದು ಕಡೆ ನೈತಿಕತೆ ವಿಚಾರದ ಹಿನ್ನೆಲೆಯಲ್ಲಿ ಮೇಟಿ ಅವರು ಕೂಡ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ನಂತರದ ಹಂತಕ್ಕೆ ಬಂದಿರುವಂತಹ ಈ ಪ್ರಕರಣ ಅಂದ್ರೆ ಈಗಾಗಲೇ ತನಿಖೆ ಹಂತಕ್ಕೆ ಬಂದಿದೆ. ಇಲ್ಲಿ ಯಾವ ರೀತಿಯಾದಂತಹ ಮಗ್ಗಲನ್ನ ಪಡಿತದೆ ಅನ್ನುವಂಥದ್ದು ಮುಂದಿರುವ ಕುತೂಹಲ. ಓಕೆ, ಈಗ ಸಿಐಡಿ ತನಿಖೆಗೆ ಏನು ಅದನ್ನ ವಹಿಸಲಾಗಿದೆ, ಇದ್ರ ಬಗ್ಗೆ ಏನ್ ಮಾಹಿತಿ ಇದೆ ಅಂತಂದ್ರೆ ಬಹಿರಂಗಗೊಂಡಿದೆ. ಸಚಿವ ರಾಜೀನಾಮೆ ಕೂಡ ಕೊಟ್ಟಿದ್ದಾರೆ. ಸೊ ಈಗ ಸಿಐಡಿ ತನಿಖೆಗೆ ವಹಿಸಿರುವ ಔಚಿತ್ಯ ಏನು ಪ್ರೂವ್ ಆಗ್ತಾ ಇದೆ ಇದರಿಂದ? ಗೌರೀಶ್, ಅಂದ್ರೆ ಈಗಿರುವ ಪ್ರಕರಣದ ಹಿನ್ನೆಲೆಯಲ್ಲಿ ಈಗಾಗಲೇ ಸಿಡಿಯನ್ನ ಅಂದ್ರೆ ತಮ್ಮ ವಿರುದ್ಧ ಆರೋಪ ಮಾಡಿದಂತ ರಾಜಶೇಖರ್ ಅವರು ಬಿಡುಗಡೆ ಮಾಡಿರುವ ಬೆನ್ನಲ್ಲಿ ಸಿಡಿಯಲ್ಲಿರುವ
ದಾಖಲೆಗಳನ್ನ ಪರಿಶೀಲನೆ ಮಾಡುವುದಕ್ಕೆ ಮುಖ್ಯಮಂತ್ರಿಗಳಿಗೆ ಮೇಟಿ ಅವರು ಕೇಳಿಕೊಂಡಿದ್ದಾರೆ. ಅಂದ್ರೆ ಈಗಾಗಲೇ ಅವ್ರು ಹೇಳಿರುವ ಪ್ರಕಾರ ಮೇಟಿ ಅವರೇ ಇಲ್ಲಿರುವಂತದ್ದು, ಅವರೇ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಅನ್ನುವಂಥದ್ದು. ಆರೋಪದ ಹಿನ್ನೆಲೆಯಲ್ಲಿ ಅವರಿಗೆ ನಾವು ಸಿಡಿನ ಬಿಡುಗಡೆ ಮಾಡಿದ್ದೇವೆ ಅನ್ನುವಂತ ಮಾತನಾಡಿದ್ರು. ಇದರ ಸತ್ಯಾಸತ್ಯತೆಯನ್ನ ಪತ್ತೆ ಹಚ್ಚುವ ಸಲುವಾಗಿ, ಅಂದ್ರೆ ಈ ಹಿಂದೆ ಮಾಡಿದಂತ ಆರೋಪದಲ್ಲಿ ಇದು ಬಲವಂತದ ಪ್ರಕ್ರಿಯೆಯೋ ಅಥವಾ ಇದನ್ನ ಯಾರಾದ್ರೂ ಉದ್ದೇಶಪೂರ್ವಕವಾಗಿ ಸಚಿವ ಸಿಲುಕಿಸುವ ಅಥವಾ ಷಡ್ಯಂತ್ರಕ್ಕೆ ಒಳಪಡಿಸುವಂತಹ ಪ್ರಕರಣದಲ್ಲಿ ಯಾವುದಾದ್ರೂ ಒಂದು ಪ್ರಯತ್ನ ನಡೆದಿರಬಹುದು ಅನ್ನುವಂತಹ ಒಂದು ಪರಿಶೀಲನೆ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗಿತ್ತು. ಇವನ್ನ ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ ರಾಜೀನಾಮೆ ಸಲ್ಲಿಸಿರುವಂತಹದಕ್ಕಿಂತ ಮೊದಲು ಮೇಟಿ ಅವರು ಮುಖ್ಯಮಂತ್ರಿಗಳನ್ನ ಈ ವಿಚಾರವಾಗಿ ಕೇಳ್ಕೊಂಡಿದ್ದಾರೆ. ಹಾಗೆ ಮುಖ್ಯಮಂತ್ರಿಗಳು ಕೂಡ ಅದರಲ್ಲಿನ ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡುವ ಸಲುವಾಗಿ ಸಿಐಡಿಗೆ ಈ ಒಂದು ಪ್ರಕರಣವನ್ನು ಒಪ್ಪಿಸಿದ್ದಾರೆ. ಧನ್ಯವಾದ ರಾಕೇಶ್. ನಿಮ್ಮ ಈ ಎಲ್ಲ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ರಾಕೇಶ್ ಹೆಚ್ಚಿನ ಮಾಹಿತಿ ನೀಡಿದರು. ಸಚಿವ ಸ್ಥಾನಕ್ಕೆ ಸಚಿವ ಮೇಟಿ ರಾಜೀನಾಮೆ ನೀಡಿದ ಬೆನ್ನಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಪ್ರಕರಣವನ್ನು ಸಿಐಡಿ ತನಿಖೆಗೆ ವಹಿಸಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಕೇಶ್ ಹೆಚ್ಚಿನ ಮಾಹಿತಿ ನೀಡಿದರು. ಅಬಕಾರಿ ಸಚಿವ ಎಚ್.ವೈ. ಮೇಟಿ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಎಚ್.ವೈ. ಮೇಟಿಯವರ ರಾಸಲೀಲೆ ಸಿಡಿ ರಿಲೀಸ್ ಆಗಿದೆ. ಈ ಬೆನ್ನಲ್ಲಿಯೇ ಸಚಿವ ಸ್ಥಾನಕ್ಕೆ ಮೇಟಿ ಅವರು ರಾಜೀನಾಮೆ ನೀಡಿದ್ದಾರೆ. ಮುಖ್ಯಮಂತ್ರಿ ಗೃಹ ಕಚೇರಿ ಕೃಷ್ಣಾಗೆ ತೆರಳಿ ಅವರು ರಾಜೀನಾಮೆ ನೀಡಿದರು. ಮೇಟಿ ರಾಜೀನಾಮೆಯನ್ನು ಸಿಎಂ ಸಿದ್ದರಾಮಯ್ಯ ಅಂಗೀಕರಿಸಿದ್ದಾರೆ. ರಾಜ್ಯಪಾಲರ ಅಂಗೀಕಾರಕ್ಕೆ ರಾಜೀನಾಮೆ ಪತ್ರವನ್ನು ಕಳುಹಿಸಲಾಗಿದೆ. ಇನ್ನು ಮುಖ್ಯಮಂತ್ರಿಗಳು ಈ ರಾಜೀನಾಮೆ ಬೆನ್ನಲ್ಲಿಯೇ ಈ ಪ್ರಕರಣವನ್ನು ಸಿಐಡಿ ತನಿಖೆಗೆ ವಹಿಸಿದ್ದಾರೆ. ಇನ್ನು ಈ ಅಶ್ಲೀಲ ವಿಡಿಯೋ ಬಹಿರಂಗವಾಗುತ್ತಿದ್ದಂತೆ ಮೇಟಿಗೆ ಸಿಎಂ ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಾಜೀನಾಮೆ ಸಲ್ಲಿಸಲು ಬಂದ ಮೇಟಿಗೆ ಮುಖ್ಯಮಂತ್ರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅನ್ನೋ ಸುದ್ದಿ ಬಂದಿದೆ. ನೀನೊಬ್ಬ ವಿಶ್ವಾಸದ್ರೋಹಿ, ನಿನಗೆ ನಾಚಿಕೆ ಆಗಬೇಕು, ರಾಜೀನಾಮೆ ಕೊಟ್ಟು ಹೊರಡು ಎಂದು ಮುಖ್ಯಮಂತ್ರಿಗಳು ಮೇಟಿ ಅವರಿಗೆ ಛೀಮಾರಿ ಹಾಕಿದ್ರು ಅನ್ನೋ ಸುದ್ದಿ ಬಂದಿದೆ. ಇದು ಮುಖ್ಯಮಂತ್ರಿಗಳಿಗೆ ಬಳಿ ಎಚ್.ವೈ. ಮೇಟಿ ರಾಜೀನಾಮೆ ಸಲ್ಲಿಸಲು ಬಂದಾಗ ನಡೆದದ್ದು ಏನು ಅನ್ನೋದರ ವಿವರ ಇಲ್ಲಿದೆ. ಕೇವಲ 3 ನಿಮಿಷದಲ್ಲಿ ಈ ಮಾತುಕತೆ ಫಿನಿಶ್ ಆಗಿದೆ. ರಾಜೀನಾಮೆ ಪತ್ರವನ್ನು ಕೊಟ್ಟ ನಂತರ ಅವರು ಅಧಿಕಾರಿಗಳನ್ನ ಹೊರ ಕಳಿಸಿದರೆ, ಅದಾದ ನಂತರ
ಮುಖ್ಯಮಂತ್ರಿಗಳು ಎಚ್.ವೈ. ಮೇಟಿ ಅವರನ್ನ ತರಾಟೆಗೆ ತೆಗೆದುಕೊಂಡಿರೋ ಸುದ್ದಿ ಬಂದಿದೆ. ಆಯಿತು ಸುಮ್ಮನಿರು, ಯಾವುದೇ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ, ನೀನು ವಿಶ್ವಾಸದ್ರೋಹಿ ಅನ್ನೋ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಮೇಟಿ ಅವರಿಗೆ ಹೇಳಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಮಂಜೇಶ್ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಮಂಜೇಶ್, ಕೇವಲ 3 ನಿಮಿಷದಲ್ಲಿ ಮೀಟಿಂಗ್ ಮುಕ್ತಾಯಗೊಂಡದ್ದು ಬಹುಶಃ ಇದೇ ಮೊದಲು ಅನ್ಸುತ್ತೆ. ಹೆಚ್ಚಿನ ಮಾಹಿತಿ ಏನಿದೆ ಈ ರಾಜೀನಾಮೆ ಪ್ರಹಸನದ ಬಗ್ಗೆ, ಪ್ರಕರಣದ ಬಗ್ಗೆ? ಗೌರೀಶ್, ಖಂಡಿತವಾಗ್ಲೂ ಬೆಳಗ್ಗೆ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಅಬಕಾರಿ ಸಚಿವ ಮೇಟಿ ಅವರು ಕೃಷ್ಣ ಅಂದ್ರೆ ಗೃಹ ಕಚೇರಿ ಕೃಷ್ಣಾಗೆ ಆಗಮಿಸಿದ್ರು. ಸಿಎಂ ಅನ್ನ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕೇಳಿದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಅಧಿಕಾರಿಗಳನ್ನ ಹೊರಗಡೆ ಕಳಿಸಿದ್ರು. ಹೊರಗಡೆ ಕಳಿಸಿದ ನಂತರ ಭೇಟಿಗೆ ಅವಕಾಶ ನೀಡಲಾಯಿತು. ಆ ಸಂದರ್ಭದಲ್ಲಿ ಏನ್ ನಡೀತು ಅನ್ನೋದು ಈಗ ಸುದ್ದಿ ಟಿವಿಗೆ ಸಿಕ್ಕಿರುವಂತ ಮಾಹಿತಿ ಗೌರೀಶ್. ಏನಂತಂದ್ರೆ ಸಿದ್ದರಾಮಯ್ಯ ಅವರಿಗೆ ಮೇಟಿ ಅವರು ಅಂದ್ರೆ ಆ ಪ್ರಕರಣದ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡಕ್ ಹೋದ್ರು. ಆದ್ರೆ ಸಿದ್ದರಾಮಯ್ಯ ಅವರು ಕೇಳೋ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ನೀನು ನಮ್ಮವನು, ನಮ್ಮ ಕಡೆ ಒಂದು ಹುಡುಗ ಅಂತ ಹೇಳಿ ನಾನು ನಿನಗೆ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಟ್ಟೆ. ಆದ್ರೆ ನೀನ್ ಮಾಡಿದ ರೀತಿ ನನಗೆ ಖಂಡಿತವಾಗ್ಲೂ ಬೇಸರ ಆಯ್ತು. ನಿನ್ನ ಯಾವುದೇ ಹೇಳಿಕೆಗಳು, ರಿಪ್ಲೇಷನ್, ಪ್ರತಿಕ್ರಿಯೆಗಳು ನನಗೆ ಬೇಕಾಗಿಲ್ಲ. ರಾಜೀನಾಮೆ ನೀಟ್ಟು ನೀನು ಹೋಗುವಂತ ಒಂದು ಮಾತನ್ನು ಸ್ಪಷ್ಟವಾಗಿ ಖಡಕ್ ಆಗಿ ಮೇಟಿ ಅವರಿಗೆ ಹೇಳಿದ್ದು. ಮೇಟಿ ಅವರು ಸಹ ಸಿದ್ದರಾಮಯ್ಯ ಅವರಿಗೆ ಹೆಚ್ಚು ಚರ್ಚೆಯನ್ನ ಮಾಡಿದ್ರೆ ರಾಜೀನಾಮೆ ಪತ್ರವನ್ನ ಸಿಎಂ ಕೈಗಿಟ್ಟು ಅಲ್ಲಿಂದ ತೆರಳಿರುವಂತದ್ದು ಗೌರೀಶ್. ಓಕೆ, ಮುಖ್ಯಮಂತ್ರಿಗಳ ಈ ಪ್ರತಿಕ್ರಿಯೆ ಬಹುಶಃ ನಿರೀಕ್ಷಿತವಾಗಿತ್ತು ಅಂತ ಅನ್ಸಲ್ವಾ? ಗೌರೀಶ್, ಖಂಡಿತವಾಗ್ಲು. ಯಾಕಂದ್ರೆ ಇದು ಕಳೆದ ಒಂದು ವಾರದಿಂದ ನಡೀತಾ ಇರುವಂತಹ ಡೆವಲಪ್ಮೆಂಟ್. ಯಾಕಂದ್ರೆ ಮೇಟಿ ಅವರು ರಾಜೀನಾಮೆ ನೀಡ್ತಾರೆ. ಯಾಕಂದ್ರೆ ಆರ್ಟಿಐ ಕಾರ್ಯಕರ್ತ ರಾಜಶೇಖರ್ ಅವರು ನನ್ನ ಹತ್ರ ಸಿಡಿ ಇದೆ, ಅದನ್ನ ಬಿಡುಗಡೆ ಮಾಡ್ತೀನಿ ಅನ್ನೋದನ್ನ ಕಳೆದ ಒಂದು ವಾರದಿಂದ ಹೇಳ್ತಾ ಬಂದಿದ್ರು. ಅಂತಿಮವಾಗಿ ಅವರು ಇವತ್ತು ನವದೆಹಲಿಯಲ್ಲಿ ಅದನ್ನ ಬಿಡುಗಡೆ ಮಾಡಿರುವಂತದ್ದು. ಬಿಡುಗಡೆ ಮಾಡಿದ ನಂತರ ಮೇಟಿ ಅವರು ಖಂಡಿತವಾಗಿ ಇರಿಸುಮುರಿಸಿಕೊಂಡಿರುವಂತದ್ದು. ಮತ್ತೆ ಇದರಿಂದ ಸಿಎಂ ಮತ್ತು ಸಿಎಂ ಸರ್ಕಾರಕ್ಕೆ, ಸಚಿವ ಸಂಪುಟಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಅನ್ಕೊಂಡಂತ ಮೇಟಿ ಏಕಾಏಕಿ ರಾಜೀನಾಮೆಗೆ ನಿರ್ಧಾರ ಮಾಡಿದ್ರು. ಕೃಷ್ಣಾದಲ್ಲಿ ಭೇಟಿ ಮಾಡಿದ್ರು. ಆದ್ರೆ ನಡೆದಂತ ಘಟನೆ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡಕ್ ಹೋದಾಗ ಈಗಾಗಲೇ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಆಗಿರೋ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆಗಳನ್ನ ಸ್ಪಷ್ಟನೆ ಕೇಳೋ ತಯಾರಿ ಇರಲಿಲ್ಲ. ಅಧಿಕಾರಿಗಳನ್ನ ಆಚೆ ಕಳಿಸಿ ಈ ಮಾತನ್ನ ನೇರವಾಗಿ ಹೇಳಿರುವಂತದ್ದು. ನಿನ್ನಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ, ಸರ್ಕಾರಕ್ಕೆ ಡ್ಯಾಮೇಜ್ ಆಗಿದೆ, ನೀನು ನಮ್ಮವನು ಅಂತ ಹೇಳಿ ನಾನು ಸಂಪುಟದಲ್ಲಿ ಸೇರಿಸ್ಕೊಂಡೆ, ಆದ್ರೆ ನೀನು ಈ ತರ ಮಾಡಬಾರ್ದಿತ್ತು ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ರು. ಆದ್ರೆ ಮೇಟಿ ಮತ್ತೆ ಆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗಳು ಯಾವುದೇ ಸ್ಪಷ್ಟನೆ ನೀಡಿದ ಅಲ್ಲಿಂದ ರಾಜೀನಾಮೆ ನೀಡಿ ತೆರಳಿರುವಂತದ್ದು ಗೌರೀಶ್. ಧನ್ಯವಾದ ಮಂಜೇಶ್. ನಿಮ್ಮ ಈ ಎಲ್ಲ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ಮಂಜೇಶ್ ಹೆಚ್ಚಿನ ಮಾಹಿತಿ ನೀಡಿದ್ರು. ಮುಖ್ಯಮಂತ್ರಿಗಳ ಬಳಿ ಎಚ್.ವೈ. ಮೇಟಿ ರಾಜೀನಾಮೆ ಸಲ್ಲಿಸಲು ಹೋದಾಗ ನಡೆದ ಘಟನೆಯ ವಿವರಗಳನ್ನ. ಮಾಧ್ಯಮದಲ್ಲಿ ಬರ್ತಕ್ಕಂಥ ವಿಷಯವನ್ನು ನೋಡಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಮುಜುಗರ ಆಗಬಾರದು ಅಂತ ತಿಳ್ಕೊಂಡು ನಾನು ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದೇನೆ. ಇನ್ಕ್ವೈರಿ ಮಾಡಿ ನಂದೇನೂ ತಪ್ಪಿಲ್ಲ, ಅದಕ್ಕೆ ಇನ್ಕ್ವೈರಿ ಮಾಡಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ಅಂಗೀಕಾರ ಮಾಡ್ಯಾರ, ರಾಜೀನಾಮೆ ಅಂಗೀಕಾರ ಮಾಡ್ಯಾರ. ಗೃಹ ಕಚೇರಿ ಕೃಷ್ಣ ಬಳಿ ಸಚಿವ ರಮೇಶ್ ಕುಮಾರ್ ಹೇಳಿಕೆ ನೀಡಿ ಸಿಡಿ ಬನಗೆ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ಆದರೆ ಯಾರೇ ಜನಪ್ರತಿನಿಧಿಯಾದವರು ಈ ರೀತಿ ಮಾಡಬಾರದು ಎಂದು ಹೇಳಿದ್ದಾರೆ. ಜನ ನಮ್ಮನ್ನು ನೋಡಿರ್ತಾರೆ, ಈ ರೀತಿಯ ಬೆಳವಣಿಗೆ ಖಂಡಿತ ಒಳ್ಳೆಯದಲ್ಲ, ಈ ಬಗ್ಗೆ ಮುಖ್ಯಮಂತ್ರಿಗಳು ನಿರ್ಧಾರ ಕೈಗೊಳ್ಳುತ್ತಾರೆ ಎಂದು ಗೃಹ ಕಚೇರಿ ಕೃಷ್ಣ ಬಳಿ ಸಚಿವ ರಮೇಶ್ ಕುಮಾರ್ ಹೇಳಿಕೆ ನೀಡಿದ್ದಾರೆ. ಅವರು ಸಿಡಿ ಬಿಡುಗಡೆ ಮಾಡಿದ್ದು, ಅದರಲ್ಲಿ ನಿಜವಾಗ್ಲೂ ಕೂಡ ಆಪಾದನೆಗೆ ರುಜುವಾಗ್ತಕ್ಕಂಥದ್ದರೆ ಮುಖ್ಯಮಂತ್ರಿಗಳಿಗಾಗಲೇ ಹೇಳಿದ್ರಲ್ಲ, ತಮ್ಮ ನಿಲುವು ಪ್ರಕಟಣೆ ಮಾಡಿದಾರಲ್ಲ. ಮುಖ್ಯಮಂತ್ರಿಗಳದ್ದು ಒಂದು ನಿಲುವು, ನಮ್ದೊಂದು ನಿಲುವು ಆಗೋದಿಲ್ವಲ್ಲ. ಆಪಾದನೆಗಳು ಮೇಲ್ನೋಟಕ್ಕೆ ರುಜುವಾತಾದರೂ ಕೂಡ ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲಪ್ಪ. ಯಾರಿಗೂ ಗೌರವ ಬರೋದಿಲ್ಲ. ಸಾರ್ವಜನಿಕ ಬದುಕಿನಲ್ಲಿ ನಾವು ಜನಸೇವಕರು ಅಂತ ಹೇಳೋರು, ನಾವು ರೋಲ್ ಮಾಡೆಲ್ಸ್ ಆಗಿರಬೇಕಾಗಿರೋರು, ಇಂಥ ಸನ್ನಿವೇಶಗಳಿಗೆ ನಮ್ಮನ್ನು ನಾವು ಸಿಲುಕಿಸ್ಕೋಬಾರದು. ಜನ ನಮ್ಮನ್ನು ವಾಚ್ ಮಾಡ್ತಾರಲ್ಲಪ್ಪ. ಈ ಕ್ಯಾಸೆಟ್ ವಿಚಾರ ನೋಡಿಲ್ಲ, ಐ ಆಮ್ ನಾಟ್ ಕಾಮೆಂಟಿಂಗ್ ಆನ್ ದಟ್ ಸಿಡಿ. ಆದರೆ ಜನರಲಿ ನಾವು ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥವ್ರು ನಮ್ಮ ವೈಯಕ್ತಿಕ ನಡವಳಿಕೆ
ಇತರೆಯವ್ರಿಗೆ ಮಾದರಿ ಆಗಬೇಕು ಹೊರತು ತಲೆ ತಗ್ಗಿಸುವಂತ ಆಗಬಾರ್ದು. ಅವರು CD ಬಿಡುಗಡೆ ಮಾಡಿದ್ದು ಅದರಲ್ಲಿ ನಿಜವಾಗ್ಲೂ ಕೂಡ ಆಪಾದನೆಗೆ ರುಜುವಾಗ್ತಕ್ಕಂಥದ್ರೆ ಮುಖ್ಯಮಂತ್ರಿಗಳಿಗಾಗಲೇ ಹೇಳಿದ್ರಲ್ಲ, ತಮ್ಮ ನಿಲುವು ಪ್ರಕಟಣೆ ಮಾಡಿದಾರಲ್ಲ. ಮುಖ್ಯಮಂತ್ರಿಗಳದ್ದು ಒಂದು ನಿಲುವು ನಮ್ದೊಂದು ನಿಲುವು ಆಗೋದಿಲ್ವಲ್ಲ. ಆಪಾದನೆಗಳು ಮೇಲ್ನೋಟಕ್ಕೆ ರುಜುವಾತಾದರೂ ಕೂಡ ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲಪ್ಪ. ಯಾರಿಗೂ ಗೌರವ ಬರೋದಿಲ್ಲ. ಸಾರ್ವಜನಿಕ ಬದುಕಿನಲ್ಲಿ ನಾವು ಜನಸೇವಕರು ಅಂತ ಹೇಳೋರು, ನಾವು ರೋಲ್ ಮಾಡೆಲ್ಸ್ ಆಗಿರಬೇಕಾಗಿರೋರು, ಇಂತಹ ಸನ್ನಿವೇಶಗಳಿಗೆ ನಮ್ಮನ್ನು ನಾವು ಸಿಲುಕಿಸ್ಕೋಬಾರದು. ಜನ ನಮ್ಮನ್ನು ವಾಚ್ ಮಾಡ್ತಾರಲ್ಲಪ್ಪ. ಈ ಕ್ಯಾಸೆಟ್ ವಿಚಾರ ನೋಡಿಲ್ಲ, ಐ ಆಮ್ ನಾಟ್ ಕಾಮೆಂಟಿಂಗ್ ಆನ್ ದಟ್ CD. ಆದರೆ ಜನರಲಿ ನಾವು ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥವ್ರು ನಮ್ಮ ವೈಯಕ್ತಿಕ ನಡವಳಿಕೆ ಇತರೆಯವ್ರಿಗೆ ಮಾದರಿ ಆಗಬೇಕು ಹೊರತು ತಲೆ ತಗ್ಗಿಸುವಂಥ. ಇದೀಗ ಬನ್ನಿ ಮತ್ತೊಂದು ದೊಡ್ಡ ಸುದ್ದಿ. HY ಮೇಟಿ ಪ್ರಕರಣದ ಕುರಿತು HDK ಮಾಜಿ ಮುಖ್ಯಮಂತ್ರಿ HDK ವಾಗ್ದಾಳಿ ನಡೆಸಿದ್ದಾರೆ. ರಾಜಕಾರಣಿಗಳ ಬಗ್ಗೆ ಜನರಿಗೆ ಈಗಾಗಲೇ ಅಸಹ್ಯ ಉಂಟಾಗಿದೆ. ಒಂದು ತಿಂಗಳ ಹಿಂದೆಯೇ ಮೇಟಿ CD ವಿಚಾರ ನನಗೆ ತಿಳಿದಿತ್ತು, ಮುಖ್ಯಮಂತ್ರಿಗಳಿಗೆ ತಿಳಿದಿತ್ತು. ರಾಜಶೇಖರ್ನಿಂದ CD ತೆಗೆದುಕೊಂಡು ಅವರು ರಾಜೀನಾಮೆ ಪಡೆಯಬೇಕಿತ್ತು. ಪ್ರಕರಣ ತಿಳಿದಾಗಲೇ ರಾಜೀನಾಮೆ ಪಡಿತಾ ಇದ್ರೆ ಮರ್ಯಾದೆ ಉಳಿಯುತ್ತಿತ್ತು ಎಂದು ಹೇಳಿದ್ದಾರೆ. ರಾಜ್ಯದ ಜನತೆ ಮೇಟಿ ರಾಸಲೀಲೆ CD ನೋಡುವಂಥ ಪರಿಸ್ಥಿತಿ ಬರುತ್ತಿರಲಿಲ್ಲ ಎಂದು ಅವರು ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಅವರು ಈ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಈ ಬಗ್ಗೆ ಮಾತಾಡಿದ್ದು, ಒಂದು ತಿಂಗಳ ಹಿಂದೆ ಮುಖ್ಯಮಂತ್ರಿಗಳಿಗೆ ಈ ವಿಷಯ ತಿಳಿದಿತ್ತು. ಅವರು ಆ CD ತೆಗೆದುಕೊಂಡು ರಾಜೀನಾಮೆ ಪಡಿಬೇಕಾಗಿತ್ತು ಅನ್ನೋ ಮಾತನ್ನು ಹೇಳಿದ್ದಾರೆ. ಪ್ರಕರಣ ತಿಳಿದಾಗಲೇ ರಾಜೀನಾಮೆ ಪಡಿತಾ ಇದ್ರೆ ಮರ್ಯಾದೆ ಉಳಿತಾ ಇತ್ತು. ರಾಜ್ಯದ ಜನರು ಮೇಟಿ ರಾಸಲೀಲೆ CD ನೋಡುವಂಥ ಪ್ರಕರಣ ಬರ್ತಿರಲಿಲ್ಲ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡಲು ನಮ್ಮ ಪ್ರತಿನಿಧಿ ಮಸೂದ್ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಎಲ್ಲ ವಲಯದಲ್ಲೂ ಸ್ವಪಕ್ಷೀಯರಿಂದ ಮತ್ತು ವಿರೋಧ ಪಕ್ಷಗಳಿಂದ ಸಹಜವಾಗಿ ಈ ಬಗ್ಗೆ ಆಕ್ರೋಶ ವ್ಯಕ್ತವಾಗಿದೆ. ಹೆಚ್ಚಿನ ಮಾಹಿತಿ ಏನಿದೆ ಒಟ್ಟಾರೆ ರಿಯಾಕ್ಷನ್ ಬಗ್ಗೆ ಮಸೂದ್? ಗೌರೀಶ್, HY ಮೇಟಿ ರಾಸಲೀಲೆ ಪ್ರಕರಣ ಸಂಬಂಧಪಟ್ಟಂತೆ ಒಂದು ಮಟ್ಟಿಗೆ ಅಂತ್ಯ ಸಿಕ್ಕಿದೆ ಅಂತ ಹೇಳ್ಬಹುದು. ಅವರೇ ರಾಜೀನಾಮೆ ಸಲ್ಲಿಸುವುದರ ಮೂಲಕ ಪ್ರಕರಣಕ್ಕೆ ಅಂತ್ಯ ಹಾಡಿದ್ದಾರೆ ಅಂತ ಹೇಳ್ಬೋದು. ಇವತ್ತು ಸುಮಾರು 12 ಸುಮಾರಿಗೆ ಗೃಹ ಕಚೇರಿ ಕೃಷ್ಣಾಗೆ HY ಮೇಟಿ ಅವರು ಭೇಟಿ ಮಾಡಿ CM ಅವ್ರ ಜೊತೆ ಮಾತನಾಡಿದ್ರು. ಅವರು ತಮ್ಮ ರಾಜೀನಾಮೆ ಜೊತೆನೆ ಬಂದಿದ್ರು. ರಾಜೀನಾಮೆಯನ್ನ CM ಅವ್ರಿಗೆ ಸಲ್ಲಿಕೆ ಮಾಡಿದ್ರು. ಆ ಬಳಿಕ ಹೊರಗಡೆ ಬಂದು ಮಾಧ್ಯಮದವರಿಗೆ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ನನ್ನದೇನು ತಪ್ಪಿಲ್ಲ, ನಾನು ತಪ್ಪು ಮಾಡಿಲ್ಲ, ಪ್ರಕರಣದ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಸಮಗ್ರ ಮಾಹಿತಿ ಕೊಟ್ಟಿದ್ದೇನೆ, ಮತ್ತೆ ತನಿಖೆಯನ್ನು ಕೂಡ ಮಾಡಿ ಅನ್ನುವಂತಹ ಮಾತನ್ನ ನಾನು ಕೇಳಿಕೊಂಡಿದ್ದೇನೆ. ಮತ್ತೆ ಇದರಲ್ಲಿ ನನ್ನದೇನು ತಪ್ಪಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಮತ್ತೆ ಸರ್ಕಾರಕ್ಕೆ ಮತ್ತೆ ಪಕ್ಷಕ್ಕೆ ಮುಜುಗರ ಆಗಬಾರದೆಂಬ ಒಂದೇ ಒಂದು ಕಾರಣಕ್ಕಾಗಿ ನಾನು ರಾಜೀನಾಮೆ ಸಲ್ಲಿಕೆ ಮಾಡಿದ್ದೇನೆ ಅನ್ನುವಷ್ಟು ಇಷ್ಟೇ ಮಾಹಿತಿ ಕೊಟ್ಟು ಅವರು ಹೋದ್ರು. ಅಲ್ಲಿಗೆ ಒಂದು ಹಂತಕ್ಕೆ ಪ್ರಕರಣದ ಮುಕ್ತಾಯ ಆಗಿದೆ ಅಂತ ಹೇಳ್ಬೋದು. ಈಗ ಪ್ರತಿಪಕ್ಷದವರು ಕೂಡ ಇದನ್ನೇ ಬಯಸ್ತಾ ಇದ್ರು, ಅವರು ಕೂಡ ರಾಜೀನಾಮೆ ಕೊಡ್ಲಿ ಅನ್ನುವಂಥದ್ದು. ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಸಲ್ಲಿಕೆ ಮಾಡಿದ ಬಳಿಕ HY ಮೇಟಿ ಅವರು ತಮ್ಮ ಕ್ಷೇತ್ರಕ್ಕೆ ಹೋಗಿ ಅಲ್ಲಿನ ತಮ್ಮ ಮತದಾರರಿಗೆ ಒಂದು ಸ್ಪಷ್ಟನೆ ಕೊಡಲಿದ್ದಾರೆ. ಇದರಲ್ಲಿ ಪ್ರಕರಣದಲ್ಲಿ ನನ್ನನ್ನ ಸಿಲುಕಿಸಿರುವಂತಹ ಪ್ರಯತ್ನ ಮಾಡಲಾಗಿದೆ, ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ, ಹಾಗಾಗಿ ಇದರಲ್ಲಿ ನನ್ನದೇನು ತಪ್ಪಿಲ್ಲ, ತನಿಖೆ ಮಾಡ್ತಾರೆ ಸರ್ಕಾರದಿಂದ, ತನಿಖೆ ಬಂದ ಬಳಿಕ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಅನ್ನುವಂಥ ಸ್ಪಷ್ಟನೆಯನ್ನ ತಮ್ಮ ಮತದಾರರಿಗೆ HY ಮೇಟಿ ಅವರು ಕೊಡಲಿದ್ದಾರೆ. ಈಗಷ್ಟೇ ಅವರು ತಮ್ಮ ಕ್ಷೇತ್ರದ ಕಡೆ ಪ್ರಯಾಣ ಕೂಡ ಬೆಳೆಸುವ ಸಾಧ್ಯತೆ ಇದೆ. ಮತ್ತೆ ಇತ್ತ ಇಲ್ಲಿಗೆ ಒಂದು ಹಂತಕ್ಕೆ ಅಂತ್ಯ ಸಿಕ್ಕಿದೆ ಅಂತ ಹೇಳ್ಬೋದು. ಪ್ರತಿಪಕ್ಷದವರು ಕೂಡ ಈಗ ಸುಮ್ಮನೆ ಇರುವಂತದ್ದು, ಬೇರೆ ಬೇರೆ ಸಂಘಟನೆಯವರು ಕೂಡ ಪ್ರತಿಭಟನೆ ಆಯೋಜನೆ ಮಾಡಿದ್ರು. ಈಗ HY ಮೇಟಿ ಅವರು ರಾಜೀನಾಮೆ ಸಲ್ಲಿಕೆ ಮಾಡಿದ ಬಳಿಕ ಎಲ್ಲರೂ ಕೂಡ ಸುಮ್ಮನಾಗಿರುವಂತದ್ದು. ಮತ್ತೆ ಪ್ರಕರಣದ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಒಂದು ತನಿಖೆಗಾಗಿ ಕೂಡ ಆದೇಶ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಆದೇಶದ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಮಾತನಾಡುವ ಸಾಧ್ಯತೆ ಕೂಡ ಇದೆ. ಅಲ್ಲಿಗೆ ಈಗ ಇಷ್ಟು ಹೇಳ್ಬೋದು ಗೌರೀಶ್, ಪ್ರಕರಣ ಸಂಬಂಧಪಟ್ಟಂತೆ ಇಷ್ಟು ದಿನಗಳ ಕಾಲವೂ ಕೂಡ ಸರ್ಕಾರಕ್ಕೆ ಒಂದು ರೀತಿ ಮುಜುಗರ ಆಗ್ತಾ ಇತ್ತು. ಈಗ ರಾಜೀನಾಮೆಯನ್ನ ಪಡೆಯಲಾಗಿದೆ. ರಾಜೀನಾಮೆ ಸಲ್ಲಿಕೆ ಹಿನ್ನೆಲೆಯಲ್ಲಿ ಒಂದು ಹಂತಕ್ಕೆ ಒಂದು ಮಟ್ಟಿಗೆ ಅಂತ್ಯ ಸಿಕ್ಕಿದೆ ಅಂತ ಹೇಳ್ಬೋದು ಗೌರೀಶ್. ಧನ್ಯವಾದ ಮಸೂದ್. ನಿಮ್ಮ ಈ ಎಲ್ಲ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ಮಸೂದ್ ಹೆಚ್ಚಿನ ಮಾಹಿತಿ ನೀಡಿದ್ರು. HY ಮೇಟಿ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆ ಪ್ರಕರಣ ಬೆಳವಣಿಗೆ ಕಂಡ ಬಗ್ಗೆ ಮತ್ತು ಈಗ ತಾರ್ಕಿಕ ಅಂತ್ಯ ಕಂಡ ಬಗ್ಗೆ. ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮುಜುಗರ ಆಗಬಾರದು ಅಂತ ತಿಳ್ಕೊಂಡು ನನ್ನ ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದೇನೆ. ಇನ್ಕ್ವೈರಿ ಮಾಡಿ ನಂದು ಏನೂ ತಪ್ಪಿಲ್ಲ,
ನಂದೇನೂ ತಪ್ಪಿಲ್ಲ. ಅದಕ್ಕೆ ಇನ್ಕ್ವೈರಿ ಮಾಡೋಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ನೋ 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 ಅಂಗೀಕಾರ ಮಾಡ್ಯಾರ, ರಾಜೀನಾಮೆ ಅಂಗೀಕಾರ ಮಾಡ್ಯಾರ. ಮಾಧ್ಯಮದಲ್ಲಿ ಇನ್ನು ಹುಲ್ಲಪ್ಪ ಮೇಟಿ ಅವರ ರಾಜೀನಾಮೆ ಪ್ರಕರಣದ ಬಗ್ಗೆ, ಈ ಒಟ್ಟಾರೆ ಪ್ರಕರಣದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ಹೇಳಿದರೆ ಬನ್ನಿ ನೋಡೋಣ.